ನಾವು ಹಿಂದೆ ಕ್ಲಾಸ್ನಲ್ಲಿ ಚಿಯಾಂಗ್ ಕೈಶೇಕ್ನನ್ನ ಕುರಿತು ಚರ್ಚೆ ಮಾಡಿದ್ವಿ ಅಥವಾ ಕುಮಿಂಟಾಂಗ್ ಪಕ್ಷ ಕುರಿತು ಅಧ್ಯಯನ ಮಾಡಿದ್ವಿ. ಈಗ ಇವತ್ತು ಕ್ಲಾಸ್ನಲ್ಲಿ ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಸೈನೋ ಜಪನೀಸ್ ಸಂಬಂಧಗಳು ಅಂತ ಇಟ್ಕೊಂಡ್ಬಿಟ್ಟು ಸೈನೋ ಜಪನೀಸ್ ರಿಲೇಷನ್ಸ್ ಅಂತ ಹೇಳ್ತೀವಿ. ಅದರ ಇಂಟ್ರೊಡಕ್ಷನ್ ಅಥವಾ ಪೀಠಿಕೆ. ಚೀನಾ ಮತ್ತು ಜಪಾನ್ ಏಷ್ಯಾ ಖಂಡದ ಪೂರ್ವ ಭಾಗದಲ್ಲಿ ಬರುವ ಎರಡು ನೆರೆಯ ರಾಷ್ಟ್ರಗಳು. ವಿಸ್ತಾರದಲ್ಲಿ ಚೀನಾ ಅತ್ಯಂತ ದೊಡ್ಡದಾಗಿದ್ದರೂ ಕೂಡ ಜಪಾನ್ ಆ ವಿಸ್ತಾರದಲ್ಲಿ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು. ನೋಡಿ, ಎರಡಕ್ಕೂ ತದ್ವಿರುದ್ಧವಾಗಿರ್ತಕ್ಕಂಥ ರಾಷ್ಟ್ರಗಳಿವು. ಒಂದು ತುಂಬ ದೊಡ್ಡದು, ಒಂದು ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು. ಹೇಗೆ ಅಂತೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಬರ್ತಕ್ಕಂಥ ಯಾವುದೋ ಒಂದು ರಾಜ್ಯ, ಉದಾಹರಣೆಗೆ ಒಂದು ಉತ್ತರ ಪ್ರದೇಶ ಅನ್ನುವಂಥ ರಾಜ್ಯ ಇದೆ ಅಂತ ಹೇಳಿದ್ರೆ ಆ ರಾಜ್ಯದಷ್ಟೇ ಇರತಕ್ಕಂಥ ಇದು ಒಂದು ರಾಷ್ಟ್ರ. ಸೊ ಹೀಗಾಗಿ ವಿಸ್ತೀರ್ಣದಲ್ಲಿ ಇದು ತುಂಬ ದೊಡ್ಡದಾಗಿರ್ತಕ್ಕಂಥ ಚೀನಾ, ವಿಸ್ತೀರ್ಣದಲ್ಲಿ ತುಂಬ ಚಿಕ್ಕದಾಗಿರ್ತಕ್ಕಂಥ ಜಪಾನ್. ನೈಸರ್ಗಿಕ ಸಂಪನ್ಮೂಲಗಳು ಚೀನಾದಲ್ಲಿ ಅಪಾರವಾಗಿದ್ದರೂ ಅವುಗಳನ್ನು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು, ಅವುಗಳಲ್ಲಿ ಹೇಗೆ ಅದರ ಲಾಭ ಗಿಟ್ಟಿಸ್ಕೊಳ್ಬೇಕು, ಅದರ ಉತ್ಪನ್ನವನ್ನು ನಾವು ಹೇಗೆ ತಗೊಳ್ಬೇಕು ಅನ್ನುವಂಥದ್ದು ಚೀನಾಕ್ಕೆ ಅದು ಬಹುದಿನಗಳಿಂದಲೂ ಅದಕ್ಕೆ ಗೊತ್ತಿರಲಿಲ್ಲ. ಚೀನಾಕ್ಕೆ ಪ್ರಾಕೃತಿಕ ಸಂಪತ್ತು ಹೇರಳವಾಗಿತ್ತು, ಅದನ್ನು ಬಳಕೆ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಚೀನಾಕ್ಕೆ ಗೊತ್ತಿರಲಿಲ್ಲ. ಆ ಬಳಕೆ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ಜಪಾನಿಗೆ ಗೊತ್ತಿತ್ತು. ಜಪಾನ್ ಯಾಕೆ ಗೊತ್ತಿತ್ತು ಅಂತ ಹೇಳಿದ್ರೆ ಜಪಾನ್ನಲ್ಲಿ ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಬೆಳೀತಾ ಇದ್ದವು. ಎಲ್ಲಿ ಹೆಚ್ಚು ಕೈಗಾರಿಕೆಗಳು ಬೆಳೀತವೆ ಆ ಬೆಳೀತಕ್ಕಂಥ ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳ ಅವಶ್ಯಕತೆ ಇರ್ತದೆ. ಆ ಕಚ್ಚಾ ಪದಾರ್ಥಗಳ ಅವಶ್ಯಕತೆ ಇದ್ದಂಥ ಜಪಾನ್ ಚೀನಾದಲ್ಲಿರ್ತಕ್ಕಂಥ ಪ್ರಾಕೃತಿಕ ಸಂಪತ್ತನ್ನು ಕಿತ್ಕೊಳ್ಬೇಕು, ಲೂಟಿ ಮಾಡಬೇಕು ಅಂತ ಇಟ್ಕೊಂಡ್ಬಿಟ್ಟು ಹಿಂದುಳಿದ ರಾಷ್ಟ್ರ ಅಂತ ಅಂದ್ಕೊಂಡಿರ್ತಕ್ಕಂಥ ಚೀನಾ ಅಭಿವೃದ್ಧಿ ಕಡೆಗೆ ಹೋಗಲಿಕ್ಕೆ ಅದು ಪ್ರಯತ್ನ ಮಾಡೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಹಲವಾರು ವರ್ಷಗಳಿಂದ ತನ್ನದೇ ಆಗಿರ್ತಕ್ಕಂಥ ಧರ್ಮ, ತನ್ನದೇ ಆಗಿರ್ತಕ್ಕಂಥ ಪರಂಪರೆ, ತನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿ, ಹಳೆ ಕಾಲದ ಗತಕಾಲದ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ರಾಷ್ಟ್ರ ಚೀನಾ ಆಗಿರೋದ್ರಿಂದ ಹೊಸ ಯುಗದ ಕಡೆಗೆ ಬರಲಿಕ್ಕೆ ಅದು ತುಂಬ ತಡವಾಗಿ ಪ್ರವೇಶ ಮಾಡುತ್ತದೆ. ಆ ಕಾರಣಕ್ಕೋಸ್ಕರ ಕೈಗಾರಿಕೆಗಳ ಕ್ಷೇತ್ರದಲ್ಲಿ ಚೀನಾ ಪ್ರವೇಶ ಮಾಡಲೇ ಇಲ್ಲ, ತುಂಬ ತಡವಾಗಿ ಬರ್ತದೆ ಅಂತಕ್ಕಂಥದ್ದು. ಬಟ್ ಈ ಸಂದರ್ಭಕ್ಕೆ ಯಾವುದೇ ಕಾರಣಕ್ಕೂ ಚೀನಾ ಕೈಗಾರಿಕಾ ವಲಯದ ಕಡೆಗೆ ತನ್ನ ಆಸಕ್ತಿಯನ್ನು ತೋರಿಸಿರಲಿಲ್ಲ. ಆ ಕಾರಣಕ್ಕೋಸ್ಕರ ಬೇರೆ ರಾಷ್ಟ್ರಗಳು ಕೈಗಾರಿಕಾ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೊಸ ಕ್ರಾಂತಿಯನ್ನು ಪ್ರಾರಂಭ ಮಾಡ್ತವೆ. ಆ ಕ್ರಾಂತಿ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಇಲ್ಲಿರ್ತಕ್ಕಂಥ ಅಂದರೆ ಚೀನಾದಲ್ಲಿರ್ತಕ್ಕಂಥ ಕಚ್ಚಾ ಪದಾರ್ಥಗಳನ್ನು ಕೊಳ್ಳೆ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗಾಗಿ ಜಪಾನ್ ಕೈಗಾರಿಕಾ ಮೊದಲಾದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೊಂಡಿರ್ತಕ್ಕಂಥ ರಾಷ್ಟ್ರ ಆಗಿರೋದ್ರಿಂದ ಚೀನಾದ ಮೇಲೆ ಜಪಾನಿನ ದುರಾಶೆಯ ಕಣ್ಣು ಬೀಳುತ್ತದೆ. ಇದರ ಪರಿಣಾಮವಾಗಿ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಮತ್ತು 20ನೇ ಶತಮಾನದ ಮಧ್ಯಭಾಗದವರೆಗೆ ಈ ಎರಡೂ ರಾಷ್ಟ್ರಗಳ ನಡುವೆ ಸಂಬಂಧ ಸೌಹಾರ್ದದಿಂದ ಕೂಡಿರಲಿಲ್ಲ. ಜಪಾನಿನ ಸಾಮ್ರಾಜ್ಯಶಾಹಿ ವಿಸ್ತರಣಾ ನೀತಿ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿದ್ದಿತ್ತು. ಜಪಾನ್ ಬೆಳೀತಕ್ಕಂಥ ರಾಷ್ಟ್ರ ಆಗಬೇಕು, ತನ್ನ ದೇಶಕ್ಕೆ ಬೆಳೀತಕ್ಕಂಥ ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳು ತೆಗೆದುಕೊಂಡು ಹೋಗಬೇಕು ಅಂತ ಇಟ್ಕೊಂಡ್ಬಿಟ್ಟು ಏನೋ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಮತ್ತು 20ನೇ ಶತಮಾನದ ಮಧ್ಯಭಾಗದವರೆಗೆ ಈ ಎರಡೂ ರಾಷ್ಟ್ರಗಳ ನಡುವೆ ಸೌಹಾರ್ದಯುತವಾಗಿರ್ತಕ್ಕಂಥ ಸಂಬಂಧ ಸರಿ ಇರಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಇಲ್ಲಿ ತನ್ನದೇ ಆಗಿರ್ತಕ್ಕಂಥ ವಸಾಹತುಶಾಹಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶ ಜಪಾನಿಗಿರೋದ್ರಿಂದ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರಣ ಈ ಎರಡೂ ರಾಷ್ಟ್ರಗಳ ನಡುವೆ ಸಂಬಂಧ ಕೆಡೋದಕ್ಕೆ ಅಂತ ಇಟ್ಕೊಂಡ್ಬಿಟ್ಟು. ಚೀನಾದ ಅಸಮರ್ಥತೆಯು ಕೂಡ ಇದಕ್ಕೆ ತುಂಬ ಪ್ರೇರಕವಾಗಿರ್ತಕ್ಕಂಥದ್ದು. ಸೊ ಆ ಕಾರಣಕ್ಕೋಸ್ಕರ 1894ರಿಂದ 1895 ಅವಧಿಯವರೆಗೆ ಸೈನೋ ಜಪನೀಸ್ ಅಂತಕ್ಕಂಥ ಅಂದರೆ ಚೀನಾ ಮತ್ತು ಜಪಾನ್ ಅಂತಕ್ಕಂಥ ಈ ಎರಡೂ ರಾಷ್ಟ್ರಗಳಲ್ಲಿ ಯುದ್ಧ ನಡೆಯುವುದಕ್ಕೆ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶವಾಗ್ತದೆ. ನಾವು ಪೀಠಿಕೆಯಲ್ಲಿ ಗಮನಿಸಿದಾಗ ಇದು ಕಂಡು ಬರ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು 1905 ಮತ್ತು 1922 ನಡುವಿನ ಚೀನಾ ಮತ್ತು ಜಪಾನ್ಗಳ ನಡುವೆ ಸಂಬಂಧ. 1905ರಲ್ಲಿ ಚೀನಾ ಮತ್ತು ಜಪಾನ್ಗಳ ಸಂಬಂಧ ಮತ್ತಷ್ಟು ಹದಗೆಡಲಾರಂಭಿಸಿತು. ಈ ಹೊತ್ತಿಗಾಗಲೇ ಪೂರ್ವ ಭಾಗದಲ್ಲಿ ಪ್ರಬಲ ರಾಷ್ಟ್ರವಾಗಿ ತಲೆ ಎತ್ತಿದ ಜಪಾನ್ ಚೀನಾವನ್ನು ತನ್ನ ಅಧೀನಗೊಳಿಸಿಕೊಳ್ಳಬೇಕು ಎನ್ನುವಂಥ ಸಿದ್ಧತೆಯನ್ನು ನಡೆಸ್ತದೆ. ಈ ಆಕ್ರಮಣ ನೀತಿಯನ್ನು ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರಗಳಿಂದ ತಡೆಗಟ್ಟುವಂಥ ಪ್ರಯತ್ನವೂ ಕೂಡ ನಡೀತದೆ. 1905ರಲ್ಲಿ ಅಂತ್ಯಗೊಂಡಿರ್ತಕ್ಕಂಥ ರಷ್ಯಾ ಮತ್ತು ಜಪಾನ್ ಕದನದ ನಂತರ ಚೀನಾ ರಷ್ಯಾದಲ್ಲಿ ತನ್ನ ಉಸ್ತುವಾರಿಯಲ್ಲಿದ್ದಿರ್ತಕ್ಕಂಥ ಲಿಯೋಚಾಂಗ್ ಪೆನ್ಸುಲಾ ಮತ್ತು ದಕ್ಷಿಣ ರೈಲ್ವೆ ಜಪಾನಿಗೆ ವರ್ಗಾಯಿಸಿತು. ಇದನ್ನು ವಿರೋಧಿಸಿದ ಚೀನಾ ಆ ಪ್ರದೇಶದ ಚೀನಾದ ಅವಿಭಾಜ್ಯ ಅಂಗ ಅಂತ ಇಟ್ಕೊಂಡ್ಬಿಟ್ಟು ಘೋಷಿಸಿತು. ಈಗಾಗಲೇ ಸ್ಪಷ್ಟಪಡಿಸಿದ ಅಮೆರಿಕದ ಮುಕ್ತ ದ್ವಾರ ನೀತಿಯನ್ನು
ಬಹುಶಃ ನಾವು ಹಿಂದೆ ಕ್ಲಾಸ್ನಲ್ಲಿ ನೀವು ಬಹುಶಃ ರೆಗ್ಯುಲರ್ ತರಗತಿಗಳಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಅದು ಚರ್ಚೆ ಮಾಡಿದ್ವಿ. ಓಪನ್ ಡೋರ್ ಪಾಲಿಸಿ, ಮುಕ್ತ ದ್ವಾರ ನೀತಿ ಅಂತಕ್ಕಂಥದ್ದನ್ನು. ಈ ಓಪನ್ ಡೋರ್ ಪಾಲಿಸಿ ಅಥವಾ ಮುಕ್ತ ದ್ವಾರ ನೀತಿ ಅನ್ನುವಂಥದ್ದನ್ನು ಉಲ್ಲಂಘಿಸಿದಂಥ ಜಪಾನ್ ದಕ್ಷಿಣ ಮಂಚೂರಿಯಾವನ್ನು ರೈಲ್ವೆಯ ಸ್ಥಾಪಿಸಿ ಚೀನಾದ ಸಾರ್ವಭೌಮತ್ವವನ್ನು ಕಡೆಗಣಿಸಿ ಮಂಚೂರಿಯಾದಲ್ಲಿ ತನ್ನ ವಾಣಿಜ್ಯ ಆಸಕ್ತಿಗಳನ್ನು ಹೆಚ್ಚಿಸಿಕೊಂಡು ಇತರ ತನ್ನ ಹಲವು ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತದೆ ಜಪಾನ್. ತದನಂತರ ಚೀನಾದಲ್ಲಿ ಅತ್ಯಂತ ಪ್ರಗತಿಪರವಾಗಿರ್ತಕ್ಕಂಥ ಶಾಂಟುಂಗ್ ಅಂತಕ್ಕಂಥದರಲ್ಲಿ ಜರ್ಮನ್ರು ಹೊಂದಿರತಕ್ಕಂಥ ಉದ್ಯಮೆ, ರೈಲ್ವೆ ಮೊದಲಾದ ಆಸ್ತಿಗಳ ಮೇಲೆ ಕೂಡ ಈ ಜಪಾನ್ ಕಣ್ಣು ಹಾಯಿಸುತ್ತದೆ. ಶಾಂಟುಂಗ್ ಅಂತಕ್ಕಂಥ ಪ್ರದೇಶ ಜರ್ಮನಿಯ ನಿಯಂತ್ರಣದಲ್ಲಿತ್ತು. ಆ ಶಾಂಟುಂಗ್ ಅಂತಕ್ಕಂಥ ಪ್ರದೇಶ ಮೂಲತಃ ಚೀನಾದೇ. ಸೊ ಆ ಜರ್ಮನ್ರು ಶಾಂಟುಂಗ್ನಲ್ಲಿ ತಮ್ಮದೇ ಆಗಿರುವಂಥ ಹಲವಾರು ಉದ್ಯಮಿಗಳನ್ನು, ಅಂದರೆ ವ್ಯಾಪಾರ ವಾಣಿಜ್ಯ ವ್ಯವಹಾರಗಳನ್ನು ಮಾಡ್ತಾಯಿದ್ರು. ರೈಲ್ವೆ ವಲಯದಲ್ಲೂ ಕೂಡ ಪ್ರಗತಿಯನ್ನು ಹೊಂದಿರತಕ್ಕಂಥವರಾಗಿದ್ದರು ಜರ್ಮನ್ರು. ಇದರ ಮೇಲೆ ಅಥವಾ ಆ ಭಾಗದಲ್ಲಿರ್ತಕ್ಕಂಥ ಸಂಪತ್ತಿನ ಮೇಲೆ ಕಣ್ಣನ್ನು ಹಾಯಿಸ್ತದೆ ಜಪಾನ್. ಇದೇ ವೇಳೆಯಲ್ಲಿ ಮೊದಲನೇ ಮಹಾಯುದ್ಧವು ಕೂಡ ಆರಂಭವಾಯಿತು. ಅಂದು ಎರಡೂ ಸರ್ಕಾರಗಳು ಹೊಂದಿದ್ದು ಏಕತೆ ಇಲ್ಲದೆ ಇದ್ದಿರತಕ್ಕಂಥ ಚೀನಾ 1917ರವರೆಗೆ ಯಾವುದೇ ರಾಷ್ಟ್ರದ ಜೊತೆಗೆ ಯುದ್ಧದಲ್ಲಿ ಭಾಗವಹಿಸದೆ, ಅಂದರೆ ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸದೆ 1917ರ ಅವಧಿಯವರೆಗೆ ತಟಸ್ಥವಾಗಿ ಉಳ್ಕೊಂಡು ಬಿಡ್ತದೆ ಚೀನಾ. ಈ ಸಂದರ್ಭದಲ್ಲಿ ಉತ್ತರ ಪೀಕಿಂಗ್ನ ಸರ್ಕಾರದ ನಾಯಕನಾಗಿರ್ತಕ್ಕಂಥ ಇವಾನ್ ಶಿಕಾಯಿ ಅಭದ್ರತೆಯ ಲಾಭವನ್ನು ಪಡೆಯೋದಕ್ಕೋಸ್ಕರ ಜಪಾನ್ ತನ್ನ 21 ಬೇಡಿಕೆಗಳನ್ನು ಚೀನಾದ ಮುಂದೆ ಇಡ್ತದೆ. 1915ರಲ್ಲಿ ತನ್ನ 21 ಬೇಡಿಕೆಗಳನ್ನು ಜಪಾನ್ ಚೀನಾಕ್ಕೆ ಇಡ್ತದೆ. ಆ 21 ಬೇಡಿಕೆಗಳನ್ನು ನಾವು 5 ವಿಭಾಗಗಳಲ್ಲಿ ವಿಂಗಡಿಸಬಹುದು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆ 21 ಬೇಡಿಕೆಗಳು ಯಾವುವು ಅಂತ ನಾವು ಗಮನಿಸಿದರೆ ಅವುಗಳನ್ನು 5 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ ಅಂತಕ್ಕಂಥದ್ದು. ಏನದು ಅಂತ ಹೇಳಿದ್ರೆ, ಜರ್ಮನಿಯ ವಶದಲ್ಲಿದ್ದಿರ್ತಕ್ಕಂಥ ಶಾಂಟುಂಗನ್ನು ಜಪಾನಿಗೆ ಬಿಟ್ಟು ಕೊಡಬೇಕು. ಇದು ಜಪಾನ್ ಇಟ್ಟಿರ್ತಕ್ಕಂಥ ಕಂಡೀಷನ್ ಚೀನಾಕ್ಕೆ. ಏನು ಹೇಳ್ತದೆ ಮೊದಲನೇ ಅಂಶ, ಜರ್ಮನಿಯ ವಶದಲ್ಲಿದ್ದ, ಜರ್ಮನಿಯ ನಿಯಂತ್ರಣದಲ್ಲಿದ್ದ, ಜರ್ಮನಿಯ ಹಿಡಿತದಲ್ಲಿದ್ದ ಶಾಂಟುಂಗನ್ನು ನನಗೆ ಕೊಡಬೇಕು. ನನಗಂದರೆ ಜಪಾನಿಗೆ ಕೊಡಬೇಕು. ಅಲ್ಲದೆ ಜಪಾನ್ ತನಗಿಷ್ಟ ಬಂದಂತೆ ಆ ಭಾಗದಲ್ಲಿ ವರ್ತನೆ ಮಾಡೋದಕ್ಕೆ ಯಾವುದೇ ಅಡಚಣೆಗಳು ಉಂಟಾಗಬಾರದು. ಮುಂದೆ ಎರಡನೇದಾಗಿರ್ತಕ್ಕಂಥದ್ದು, ಚೀನಾದ ಗಣಿ ಉದ್ಯಮಿಗಳು ಚೀನಾ ಜಪಾನುಗಳ ಉಸ್ತುವಾರಿಯಲ್ಲೇ ಅಭಿವೃದ್ಧಿಗೊಳಿಸಬೇಕು. ಗಣಿ ಉದ್ಯಮಿಗಳು ಅಂತ ಹೇಳಿದ್ರೆ ಗಣಿ ಧಣಿಗಳಂತೆ ನೀವು ಬಳ್ಳಾರಿ ನಿಮ್ಮ ಗಣಿ ಧಣಿಗಳು ಕೇಳಿದಿರಲ್ಲ, ಆ ರೀತಿಯಾಗಿರ್ತಕ್ಕಂಥ ಗಣಿ ವ್ಯಾಪಾರ ಮಾಡ್ತಕ್ಕಂಥದ್ದು ಯಾರ ನಿಯಂತ್ರಣದಲ್ಲಿರಬೇಕು ಅಂದರೆ ಚೀನಾ ಮತ್ತು ಜಪಾನುಗಳ ನಡುವೆ ನಡೀತಕ್ಕಂಥ ಗಣಿ ಉದ್ಯಮದ ಉಸ್ತುವಾರಿ ಜಪಾನಿನ ಉಸ್ತುವಾರಿಯಲ್ಲಿರಬೇಕು. ಜಪಾನಿಯರಿಗೆ ಇಡೀ ದೇಶದಾದ್ಯಂತ ಎಲ್ಲೆಡೆಯೂ ಕೂಡ ಮುಕ್ತವಾಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥದ್ದು 5 ವಿಭಾಗಗಳಲ್ಲಿ ಇದು 2ನೇ ವಿಭಾಗ ಅನ್ನುವಂಥದ್ದು ಗೊತ್ತಾಗ್ತದೆ. 3ನೇ ವಿಭಾಗ ಏನು ಅಂತ ಹೇಳಿದ್ರೆ, ಜಪಾನ್ಗೆ ಎದುರಾಗಿರುವಂಥ ಚೀನಾದ ತೀರ ಪ್ರದೇಶಗಳು ಜಪಾನ್ಗೆ ಹೊರತು ಅನ್ಯರಿಗೆ ನೀಡುವಂತಿಲ್ಲ. ತೀರ ಪ್ರದೇಶಗಳಂದ್ರೆ ದೂರ, ಫಾರ್ ಅವೇ ಅಂತ ಹೇಳ್ತೀವಿ ನಾವು. ಅಂಥ ಪ್ರದೇಶಗಳು ಯಾವುದಾದ್ರೂ ಚೀನಾದಿದ್ದರೆ ಆ ಎಲ್ಲ ಪ್ರದೇಶಗಳು ಜಪಾನಿಗೆ ಸೇರಬೇಕು. ಜಪಾನಿಗೆ ಬಿಟ್ಟರೆ ಬೇರೆ ಯಾರಿಗೂ ಅನ್ಯರಿಗೆ ಕೊಡುವಂತೆ ಇಲ್ಲ. ಇದು ಜಪಾನ್ ತನ್ನ 21 ಬೇಡಿಕೆಗಳಲ್ಲಿ 5 ವಿಭಾಗಗಳನ್ನಾಗಿ ಮಾಡಿಕೊಟ್ಟಿರ್ತಕ್ಕಂಥ 3ನೇ ಅಂಶದಲ್ಲಿ ಬರ್ತಕ್ಕಂಥದ್ದು. 4ನೇದಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಷರತ್ತು, ದಕ್ಷಿಣ ಮಂಚೂರಿಯಾ ಮತ್ತು ಒಳ ಮಂಗೋಲಿಯಾಗಳ ಉದ್ಯಮಗಳಲ್ಲಿ ಜಪಾನ್ ತನ್ನ ಬಂಡವಾಳವನ್ನು ಹೂಡುವಿಕೆಗೆ ಅವಕಾಶವನ್ನು ಕೊಡಬೇಕು. ಏನು ದಕ್ಷಿಣ ಮಂಚೂರಿಯಾ ಇದೆ ಮತ್ತು ಒಳ ಮಂಗೋಲಿಯಾ ಇದೆ, ಅಲ್ಲಿ ತನ್ನ ಉದ್ಯಮಿಗಳನ್ನು ಮಾಡುವುದಕ್ಕೆ, ಅಂದರೆ ಜಪಾನ್ ತನ್ನ ಉದ್ಯಮಿಗಳನ್ನು ಪ್ರಾರಂಭ ಮಾಡುವುದಕ್ಕೆ ಚೀನಾ ಮುಕ್ತವಾದಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು. 5ನೇದಾಗಿ ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಚೀನಾದಲ್ಲಿ ಜಪಾನಿನ ರಾಜಕೀಯ ಪ್ರತಿನಿಧಿ, ಆರ್ಥಿಕ ಮತ್ತು ಮಿಲಿಟರಿ ಸಲಹೆಗಾರರು ನೇಮಕವನ್ನು ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಡಬೇಕು. ನೋಡ್ರಿ, ಚೀನಾದಲ್ಲಿ ಜಪಾನಿನ ರಾಜಕೀಯ ಪ್ರತಿನಿಧಿ ಇರಬೇಕು, ಆರ್ಥಿಕ ಮತ್ತು ಮಿಲಿಟರಿ ಸಲಹೆಗಾರರನ್ನು ನೇಮಕ ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ಕೊಡಬೇಕು. ಈ ರೀತಿಯಾಗಿರ್ತಕ್ಕಂಥ ಬೇಡಿಕೆಯನ್ನು ಜಪಾನ್ ಚೀನಾಕ್ಕೆ ನೀಡ್ತದೆ. ಒಂದು ವೇಳೆ ಈ ಎಲ್ಲ ಬೇಡಿಕೆಗಳೇನಾದರೂ ಚೀನಾ ಸಂಪೂರ್ಣವಾಗಿ ಒಪ್ಪಿಕೊಂಡರೆ ಸಂಪೂರ್ಣವಾಗಿ ಚೀನಾ ಜಪಾನಿನ ವಸಾಹತದಲ್ಲಿ ಉಳಿಬೇಕಾಗ್ತದೆ.
ಸಂಪೂರ್ಣವಾಗಿ ಜಪಾನಿನ ಹಿಡಿತದಲ್ಲಿ, ಜಪಾನಿನ ನಿಯಂತ್ರಣದಲ್ಲಿ ಅಂಥ ಬೃಹತ್ ರಾಷ್ಟ್ರವಾಗಿರ್ತಕ್ಕಂಥ ಚೀನಾ ಉಳ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು ಅನ್ನೋದು ಗೊತ್ತಾಗ್ತದೆ. ಅಂದರೆ ಚೀನಾ ಜಪಾನಿನ ವಸಾಹತು ಆಗುವಂಥ ಸಾಧ್ಯತೆ ಇತ್ತು. ಇದರಿಂದ ಕ್ರೋಧಗೊಂಡಿರ್ತಕ್ಕಂಥ ಚೀನಿಯರು ಜಪಾನಿನ ವಿರುದ್ಧ ಘೋಷಣೆಯನ್ನು ಕೂಗ್ತಾರೆ. ಅಂದಿನ ರಾಜಕೀಯ ಮತ್ತು ಆರ್ಥಿಕ ಅರಾಜಕತೆಯ ಹಿನ್ನೆಲೆಯಲ್ಲಿ ಏನೂ ಕ್ರಮ ಕೈಗೊಳ್ಳಲಾಗದೇ ಇರತಕ್ಕಂಥ ಇವಾನ್ ಶಿಕಾಯಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಳ್ಳುವುದರ ಮೂಲಕ, ಯಾಕಂದರೆ ಯುದ್ಧ ಮಾಡಬೇಕು ಅಂತಂದರೆ ಚೀನಾಕ್ಕೆ ಯುದ್ಧದಲ್ಲಿ ಧುಮುಕುವುದಕ್ಕೆ, ಯುದ್ಧ ಮಾಡತಕ್ಕಂಥ ಶಕ್ತಿ ಅದಕ್ಕಿಲ್ಲ. ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ, ಆರ್ಥಿಕ ಮಹಾಮುಗ್ಗಟ್ಟು ತೊಲೆದೋರಿದೆ, ಸೈನಿಕವಾಗಿ ತನ್ನ ಶಕ್ತಿಯನ್ನು ಕುಂಠಿತಗೊಳಿಸಿಕೊಂಡಿದೆ. ಹಾಗಾಗಿ ಯುದ್ಧ ಮಾಡತಕ್ಕಂಥ ಸಾಮರ್ಥ್ಯ ಈ ಸಂದರ್ಭದಲ್ಲಿ ಚೀನಾಕ್ಕೆ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಅವತ್ತಿನ ಸಂದರ್ಭದಲ್ಲಿರ್ತಕ್ಕಂಥ ಇವಾನ್ ಶಿಕಾಯಿ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜಪಾನ್ ಇಟ್ಟಿರ್ತಕ್ಕಂಥ 21 ಬೇಡಿಕೆಗಳಲ್ಲಿ 5 ವಿಭಾಗಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥವುಗಳಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಳ್ಳುವುದರ ಮೂಲಕ ಜಪಾನಿನ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಕ್ರಮವನ್ನು ಕೈಗೊಳ್ತಾನೆ ಇವಾನ್ ಶಿಕಾಯಿ. ಇದರ ಪರಿಣಾಮವಾಗಿ ದಕ್ಷಿಣ ಮಂಚೂರಿಯಾ ಮತ್ತು ಒಳ ಮಂಗೋಲಿಯಾ ಮತ್ತು ಶಾಂಟುಂಗ್ನಲ್ಲಿ ಈ ಜಪಾನ್ ತನ್ನ ಪ್ರಾಬಲ್ಯವನ್ನು, ತನ್ನ ಪ್ರಭುತ್ವವನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಜಪಾನಿಗೆ ನೀಡಲಾಯಿತು. ಎಲ್ಲೆಲ್ಲಿ? ದಕ್ಷಿಣ ಮಂಚೂರಿಯಾ, ಒಳ ಮಂಗೋಲಿಯಾ, ಜರ್ಮನಿಯ ನಿಯಂತ್ರಣದಲ್ಲಿರ್ತಕ್ಕಂಥ ಶಾಂಟುಂಗ್, ಜರ್ಮನಿಯ ಉದ್ಯಮದಲ್ಲಿರ್ತಕ್ಕಂಥ ಶಾಂಟುಂಗ್, ಅಲ್ಲಿ ಜಪಾನ್ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿಕೊಳ್ಳುತ್ತದೆ ಕೆಲವು ಬೇಡಿಕೆಗಳ ಮಾರ್ಪಾಡುಗಳನ್ನು ಮಾಡಿಕೊಳ್ಳುವುದರ ಮೂಲಕ. ಪ್ರಥಮ ಮಹಾಯುದ್ಧದ ನಂತರ ಶಾಂತಿ ಸಮ್ಮೇಳನದಲ್ಲಿ ಭಾಗವಹಿಸಿ ಮಿತ್ರ ರಾಷ್ಟ್ರಗಳ ಬೆಂಬಲವನ್ನು ಪಡೆದು ಜಪಾನ್ ಪ್ರಭಾವದಿಂದ ಮುಕ್ತವಾಗುವಂಥ ದೃಷ್ಟಿಯಿಂದ ಚೀನಾ 1917ರಲ್ಲಿ ಮಿತ್ರ ರಾಷ್ಟ್ರಗಳ ಪರ ಮಹಾಯುದ್ಧದಲ್ಲಿ ಪ್ರವೇಶ ಮಾಡುತ್ತದೆ. ಒಂದು ವೇಳೆ ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಮೊದಲನೇ ಮಹಾಯುದ್ಧ 1914ರಿಂದ 1918ರ ಅವಧಿಯವರೆಗೆ ನಡೆದಿರ್ತಕ್ಕಂಥ ಜಾಗತಿಕ ಮಹಾಯುದ್ಧದಲ್ಲಿ ಅಪ್ ಟು 1917 ತನಕ ಇದು ಚೀನಾ ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ. ಮಿತ್ರ ರಾಷ್ಟ್ರಗಳ ಗುಂಪಿಗೂ ಹೋಗಲಿಲ್ಲ, ಶತ್ರು ರಾಷ್ಟ್ರಗಳ ಗುಂಪಿಗಳಲ್ಲೂ ಕೂಡ ಹೋಗಲಿಲ್ಲ. ಯಾವಾಗ ಜಪಾನ್ ಇದ್ರ ಮೇಲೆ ಪ್ರಾಬಲ್ಯ ಹೆಚ್ಚಿಸ್ತಾ ತೊಡಗಿತೋ ಆವಾಗ ಚೀನಾ ಆಲೋಚನೆ ಮಾಡ್ತದೆ, ಯುದ್ಧ ಮುಕ್ತಾಯವಾದ ಮೇಲೆ ಏನು ಶಾಂತಿ ಸಮ್ಮೇಳನ ನಡೀತದೆ, ಶಾಂತಿ ಸಮ್ಮೇಳನ ನಡೆದಾಗ ನಾನು ಯಾವುದೋ ಮಿತ್ರ ರಾಷ್ಟ್ರಗಳಿಗೆ ನೆರವು ನೀಡಿದರೆ ಅಥವಾ ಮಿತ್ರ ರಾಷ್ಟ್ರಗಳ ಗುಂಪಿನಲ್ಲಿ ನಾನು ಹೋದರೆ ಮಿತ್ರ ರಾಷ್ಟ್ರಗಳು ಬಹುಶಃ ನನಗೆ ಏನಾದರೂ ಸಹಾಯ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಚೀನಾ 1917ರ ನಂತರದ ದಿನಗಳಲ್ಲಿ ಮಿತ್ರ ರಾಷ್ಟ್ರಗಳ ಗುಂಪುಗಳಲ್ಲಿ ಮೊದಲನೇ ಮಹಾಯುದ್ಧದಲ್ಲಿ ಪ್ರವೇಶ ಮಾಡುತ್ತದೆ. ಯುದ್ಧ ಮುಕ್ತಾಯವಾಗುತ್ತದೆ 1918ರಲ್ಲಿ ಜಾಗತಿಕ ಮಹಾಯುದ್ಧ. ಯುದ್ಧ ಮುಕ್ತಾಯವಾದ ಮೇಲೆ 1919ರಲ್ಲಿ ವರ್ಸೆಲ್ಸ್ನಲ್ಲಿ ಒಂದು ಸಮಾವೇಶ ನಡೀತದೆ. ಅದಕ್ಕೆ ಪ್ಯಾರಿಸ್ ಶಾಂತಿ ಸಮ್ಮೇಳನ ಅಂತ ಹೇಳ್ತಾರೆ, ವರ್ಸೆಲ್ಸ್ ಒಪ್ಪಂದ ಅಂತ ಕೂಡ ಹೇಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ವರ್ಸೆಲ್ಸ್ ಸಭೆಯಲ್ಲಿ ಅಮೇರಿಕದ ಅಧ್ಯಕ್ಷನಾಗಿರ್ತಕ್ಕಂಥ ವುಡ್ರೋ ವಿಲ್ಸನನು ಚೀನಿಯರ ಹಿತಾಸಕ್ತಿಗಳಿಗೆ ಬೆಂಬಲವೇನು ನೀಡುತ್ತಾನೆ. ಯಾವಾಗಲೂ ಅಮೇರಿಕ ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂಥ ರಾಷ್ಟ್ರ. ಇವತ್ತು ಕೂಡ ಇಡೀ ಜಗತ್ತಿಗೆ ದೊಡ್ಡಣ್ಣ ಅಂತ ಕರೆಸಿಕೊಳ್ತಕ್ಕಂಥದ್ದು. ಅವತ್ತು ಕೂಡ ಜಪಾನ್ ಮತ್ತು ಚೀನಾ ಯುದ್ಧ ನಡೆದಾಗ ಮುಕ್ತ ದ್ವಾರ ನೀತಿಯನ್ನು ಅನುಸರಿಸುವುದಕ್ಕೆ ಅಥವಾ ವಾಷಿಂಗ್ಟನ್ ಕಾನ್ಫರೆನ್ಸನ್ನು ಅಥವಾ ಸಮ್ಮೇಳನವನ್ನು ಮಾಡುವುದಕ್ಕೆ ಈ ಅಮೇರಿಕ ಮಧ್ಯಸ್ಥಿಕೆ ವಹಿಸುವುದರ ಮೂಲಕ ಆಗಾಗ ಚೀನಾದ ಸಂಪೂರ್ಣ ವಸಾಹತುಗಳನ್ನು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಬಿಟ್ಟುಕೊಡದೆ ಹಾಗೆ ತುಂಬ ಮುತುವರ್ಜಿಯನ್ನು ವಹಿಸ್ತದೆ, ತುಂಬ ಕಳಕಳಿಯನ್ನು ವಹಿಸ್ತದೆ ಅಮೇರಿಕ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಈ ಸಂದರ್ಭದಲ್ಲಿ ಈ ವರ್ಸೆಲ್ಸ್ ಸಭೆಯಲ್ಲಿ ಅಮೇರಿಕದ ಅಧ್ಯಕ್ಷನಾಗಿರ್ತಕ್ಕಂಥ 1919ರ ಸಂದರ್ಭದಲ್ಲಿ, ಅಂದರೆ ಶಾಂತಿ ಸಮ್ಮೇಳನದಲ್ಲಿ ವುಡ್ರೋ ವಿಲ್ಸನ್ ಅಂತಕ್ಕಂಥವನು ಚೀನಿಯರ ಹಿತಾಸಕ್ತಿಗಳನ್ನು ಬೆಂಬಲಿಸುತ್ತಾನೆ. ಆದರೆ ಜಪಾನ್ ಮಾತ್ರ ತನ್ನ ಉದ್ದಟತನ ನೀತಿಯನ್ನು ವರ್ತಿಸುತ್ತದೆ. ಪ್ಯಾರಿಸಿನ ಶಾಂತಿ ಸಮ್ಮೇಳನದಲ್ಲಿ, ವರ್ಸೆಲ್ಸ್ ಶಾಂತಿ ಸಮ್ಮೇಳನದಲ್ಲಿ ಉದ್ದಟತನದಿಂದ ವರ್ತಿಸಬೇಕಾಯಿತು ಅಂತಕ್ಕಂಥದ್ದು. ಸೋತಿರ್ತಕ್ಕಂಥ ಜರ್ಮನಿ, ಮೊದಲನೇ ಮಹಾಯುದ್ಧದಲ್ಲಿ ಸೋತಿರ್ತಕ್ಕಂಥ ಜರ್ಮನಿ ಶಾಂಟುಂಗ್ನಲ್ಲಿ ಹೊಂದಿರತಕ್ಕಂಥ ಎಲ್ಲ ಸವಲತ್ತುಗಳು ತನಗೇ ಬರಬೇಕು ಅಂತಕ್ಕಂಥ ವಾದವನ್ನು ಮಾಡ್ತದೆ, ಜಿದ್ದನ್ನು ಮಾಡ್ತದೆ, ಹಠವನ್ನು ಮಾಡ್ತದೆ. ಸೋತರೂ ಕೂಡ ಅದಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಸೋತಿರ್ತಕ್ಕಂಥ ಜಪಾನ್ ತನ್ನದೇ ಆಗಿರ್ತಕ್ಕಂಥ ಹಠವನ್ನು ಮಾಡ್ತದೆ, ಉದ್ದಟತನದಿಂದ ವರ್ತಿಸುತ್ತದೆ. ಅದಕ್ಕೆ ಇಲ್ಲಿ ಒಂದು ವೇಳೆ ಶಾಂತಿ ಸಭೆಯನ್ನು ಬಹಿಷ್ಕರಿಸುತ್ತೇನೆ ಅಂತ ಹೇಳಿ ಗುಡುಗುತ್ತದೆ. ಇಲ್ಲೇನು ನೀವು ವರ್ಸೆಲ್ ಸೆರೆಮನಿಯಲ್ಲಿ 1919ರಲ್ಲಿ ಶಾಂತಿ ಸಮ್ಮೇಳನ ನಡೆಸ್ತಾ ಇದ್ದೀರಲ್ಲ, ಈ ಶಾಂತಿ ಸಮ್ಮೇಳನವನ್ನು ನಾನು ಅಶಾಂತಿ ಸಮ್ಮೇಳನವನ್ನಾಗಿ ಮಾಡ್ತೀನಿ ಅಂತ ಇಟ್ಕೊಂಡ್ಬಿಟ್ಟು ಗುಡುಗುತ್ತದೆ. ತನ್ನೆಲ್ಲ ಆಶೆಗಳನ್ನು ಈಡೇರಿಸಿಕೊಳ್ಬೇಕು,
ನನಗೇನು ಸಿಗಬೇಕಂತ ನಾನು ಅಂದ್ಕೊಂಡಿದ್ದೀನಿ ಅದೆಲ್ಲವೂ ನನಗೆ ಸಿಕ್ಕರೆ ಮಾತ್ರ ನಾನು ಈ ಸಮ್ಮೇಳನ ನಡೆಯೋದಕ್ಕೆ ಬಿಡ್ತೀನಿ ಅಂತ ಇಟ್ಕೊಂಡ್ಬಿಟ್ಟು ಎಂಥ ಪ್ರಬಲ ರಾಷ್ಟ್ರಗಳಿಗೆ, ಬಲಾಢ್ಯ ರಾಷ್ಟ್ರಗಳಿಗೆ ಈ ಚಿಕ್ಕ ರಾಷ್ಟ್ರವಾಗಿರ್ತಕ್ಕಂಥ ಜಪಾನ್ ಹೆದರಿಕೆಯನ್ನು ಹಾಕ್ತದೆ. ಈ ಸವಲತ್ತುಗಳನ್ನು ನೀಡುವುದಕ್ಕೆ ಯುದ್ಧಕ್ಕೆ ಮುನ್ನ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಜಪಾನಿಗೆ ಮಾತು ಕೊಟ್ಟು ಅದನ್ನು ರಣರಂಗದಲ್ಲಿ ಇಳಿಸಿದ್ದರು ಅಂತಕ್ಕಂಥದ್ದು. ಹಾಗಾಗಿ ಜಪಾನನ್ನು ತಡೆಗಟ್ಟಿ ಚೀನಾದ ಹಿತಾಸಕ್ತಿಯನ್ನು ಕಾಪಾಡಲು ಯಾರಿಂದಲೂ ಕೂಡ ಆಗದೇ ಹೋಗಿರ್ತಕ್ಕಂಥದ್ದು. ಯಾಕಂದರೆ ಮೊದಲನೇ ಜಾಗತಿಕ ಮಹಾಯುದ್ಧ ಆಗುವುದಕ್ಕಿಂತ ಮುಂಚಿತವಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಜಪಾನಿಗೆ ಮಾತು ಕೊಟ್ಟಿದ್ದವು ಅಂತಕ್ಕಂಥದ್ದು. ರಣರಂಗಕ್ಕೆ ಇಳಿಬೇಕಾದ್ರೆ, ರಣರಂಗಕ್ಕೆ ಬರಬೇಕಾದ್ರೆ ಅವರು ಮಾತು ಕೊಟ್ಟಿದ್ದರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹೀಗಾಗಿ ಜಪಾನಿನ ಆಶೋತ್ತರಗಳನ್ನು ತಡೆಗಟ್ಟಿ ಚೀನಾಕ್ಕೆ ಬೆಂಬಲ ಕೊಡತಕ್ಕಂಥದ್ದು ಯಾರಿಂದಲೂ ಈ ಸಮ್ಮೇಳನದಲ್ಲಿ ಅಥವಾ ಈ ವರ್ಸಲ್ ಶಾಂತಿ ಸಮ್ಮೇಳನದಲ್ಲಿ ಚೀನಾಕ್ಕೆ ಬೆಂಬಲ ನೀಡಲಿಕ್ಕೆ ಯಾವ ರಾಷ್ಟ್ರಗಳಿಂದಲೂ ಸಾಧ್ಯವಾಗಲಿಲ್ಲ. ಯಾಕೆಂತ ಹೇಳಿದ್ರೆ ಈ ಜಪಾನಿನ ಆರ್ಭಟ, ಜಪಾನಿನ ಉದ್ದಟತನ, ಜಪಾನಿನ ವರ್ತನೆ ಇಡೀ ಜಗತ್ತಿಗೆ ಒಂದು ತಲೆನೋವಾಗಿದ್ದಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ಕಾರಣದಿಂದ ಚೀನಾ ಪ್ರತಿನಿಧಿಗಳು ಒಪ್ಪಂದಕ್ಕೆ ಅಂದರೆ ವಾರ್ಷಲ್ಸ್ ಒಪ್ಪಂದಕ್ಕೆ ಸಹಿ ಹಾಕದೆ, ಆ ಒಪ್ಪಂದದ ಷರತ್ತುಗಳಿಗೆ ಒಪ್ಪಂದಕ್ಕೆ ಸಿಗ್ನೇಚರ್ ಮಾಡದೇನೆ ಅಲ್ಲಿ ಆ ಒಪ್ಪಂದ ಬಿಟ್ಟು ಹೊರಗಡೆ ಬಂದುಬಿಡ್ತಾರೆ. ಇದರ ಪರಿಣಾಮವಾಗಿ ಚೀನಾದಲ್ಲಿ ಜಪಾನಿನ ವಿರೋಧಿ ಭಾವನೆ ಮತ್ತಿಷ್ಟು ಉಲ್ಬಣಗೊಳ್ತಕ್ಕಂಥದ್ದು ಆಗ್ತದೆ ಅನ್ನುವಂಥದ್ದು ಹೇಳ್ತಾರೆ. ಮುಂದೆ ಬರ್ತಕ್ಕಂಥದ್ದು ವಾಷಿಂಗ್ಟನ್ ಸಮ್ಮೇಳನ ಅಂತ ಇಟ್ಕೊಂಡ್ಬಿಟ್ಟು 1922ರಲ್ಲಿ ಚೀನಾ ಜಪಾನ್ಗಳ ಸಂಬಂಧದಲ್ಲಿ ವಾಷಿಂಗ್ಟನ್ ಸಮ್ಮೇಳನ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಘಟನೆಯಾಗಿದೆ. ಚೀನಾದಲ್ಲಿ ಜಪಾನಿನ ಪ್ರಭಾವವನ್ನು ತಡೆಗಟ್ಟುವುದು ಈ ಸಮ್ಮೇಳನದ ಉದ್ದೇಶವಾಗಿದ್ದಿತ್ತು. ಈ ಸಮ್ಮೇಳನವನ್ನು ಅಮೆರಿಕ ಇಂಗ್ಲೆಂಡಿನ ಸಹಕಾರದೊಂದಿಗೆ ಏರ್ಪಡಿಸಿತ್ತು. ಆಂಗ್ಲೋ ಜಪಾನಿಯರ ಒಪ್ಪಂದಗಳಿಂದ ಇಂಗ್ಲೆಂಡ್ ಹೊರಬರುವುದು ಇದರ ಮತ್ತೊಂದು ಉದ್ದೇಶವಾಗಿದ್ದಿತ್ತು. ಸಮ್ಮೇಳನದ ಆಶಯದಂತೆ ಜಪಾನ್ ಶಾಂಟುಂಗನ್ನು ಕೈಬಿಡಲು ಸಮ್ಮತಿಸಿದ್ದಲ್ಲದೆ ಚೀನಾದಲ್ಲಿ ವಿಸ್ತರಿಸುವಂಥ ಇಚ್ಛೆ ಕೂಡ ತನಗಿಲ್ಲ ಎಂದು ಭರವಸೆಯನ್ನು ನೀಡುತ್ತದೆ. ಆದರೆ ಆ ಭರವಸೆಯನ್ನು ಕಾರ್ಯರೂಪದಲ್ಲಿ ಇಳಿಸಲು ಜಪಾನ್ ಮುಂದಾಗಲೇ ಇಲ್ಲ, ಆಕ್ರಮಣ ನೀತಿಯನ್ನು ಕೈಬಿಡಲೂ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. 1931ರ ಮಂಚೂರಿಯಾ ಘಟನೆಗೆ ಪ್ರೇರಕವಾಗಿರ್ತಕ್ಕಂಥ ಅಂಶಗಳು. ನೆಕ್ಸ್ಟ್ ಪಾಯಿಂಟ್, ಚೀನಾ ಮಂಚೂರಿಯಾದ ಮೇಲೆ ಜಪಾನಿನ ಮಹತ್ವಾಕಾಂಕ್ಷೆ ಹೆಚ್ಚುತ್ತಲೇ ಇದ್ದಿತ್ತು. ಅದು ತನ್ನ ಪ್ರಭಾವ ವಲಯದವಾಗಿರಬೇಕೆಂದು ಅದನ್ನು ಹಾತೊರೆಯಲು ಚೀನಾದ ಅಸಮರ್ಥತೆಯು ಪ್ರೇರಕವಾಗಿದ್ದಿತ್ತು. ಜಪಾನಿನ ಈ ನೀತಿಯನ್ನು ಚೀನಾ ವಿರೋಧಿಸುತ್ತಲೇ ಬಂದರೂ ಕೂಡ ಈಗಾಗಲೇ ಏಷ್ಯಾದಲ್ಲಿ ಜಪಾನ್ ಪ್ರಬಲ ಶಕ್ತಿ ರಾಷ್ಟ್ರವಾಗಿ ರೂಪುಗೊಂಡಿರುವುದರಿಂದ ಆ ಬಗ್ಗೆ ಯಾವ ರಾಷ್ಟ್ರಗಳು ಕೂಡ ತಲೆ ಕೆಡಿಸಿಕೊಳ್ಳಲಿಲ್ಲ ಅಂತಕ್ಕಂಥದ್ದು. ಆ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ತೋರಿರ್ತಕ್ಕಂಥ ಅಮೆರಿಕ ಕೂಡ ಈ ಸಂದರ್ಭದಲ್ಲಿ ಸುಮ್ಮನಾಯಿತು ಅಂತಕ್ಕಂಥದ್ದು. ಇದು ಜಪಾನಿನ ಆಕ್ರಮಣ ನೀತಿಗೆ ಅನುಮತಿಯನ್ನು ನೀಡಿದಂತಾಯಿತು. ಮೇಲಾಗಿ ಏಷ್ಯಾದಲ್ಲಿ ಇದರ ಬೆಳವಣಿಗೆಯನ್ನು ತಡೆಗಟ್ಟುವುದಕ್ಕೆ ರಾಷ್ಟ್ರಸಂಘ ಅಂತಕ್ಕಂಥ ಸಂಸ್ಥೆ ಇತ್ತು, ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ, ಲೀಗ್ ಆಫ್ ನೇಷನ್ಸ್ ಅಂತ ಇಟ್ಕೊಂಡ್ಬಿಟ್ಟು. ಆ ಸಂಸ್ಥೆ ಕೂಡ ಏನೂ ಮಾಡದೆ ವಿಫಲವಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. 1931ರ ಘಟನೆ. ಮಂಚೂರಿಯಾದಲ್ಲಿ ಚೀನಾ ಮತ್ತು ಜಪಾನ್ಗಳ ಸ್ಥಾನ. ಮಂಚೂರಿಯಾ ಚೀನಾದ ಒಂದು ಅವಿಭಾಜ್ಯವಾಗಿರ್ತಕ್ಕಂಥ ಅಂಗ. ಈ ಬಗ್ಗೆ ಮಂಚೂರಿಯಾ ಚೀನಾದ ನಾನ್ಕಿಂಗ್ ಸರ್ಕಾರದೊಡನೆ ಒಪ್ಪಂದಕ್ಕೆ ಒಳಗಾಗಿದ್ದಿತ್ತು. ಈ ಒಪ್ಪಂದದಲ್ಲಿ ಮಂಚೂರಿಯಾದಲ್ಲಿ ಜಪಾನಿನ ಸ್ಥಾನವನ್ನು ದುರ್ಬಲಗೊಳಿಸಿತ್ತು. ಚೀನಾ ಅಭದ್ರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಬೆಳೆಸಿಕೊಂಡು ಜಪಾನ್ ಒತ್ತಾಯದ ಮೇಲೆ ದಕ್ಷಿಣ ಮಂಚೂರಿಯಾದಲ್ಲೂ ಮತ್ತು ರಷ್ಯಾದ ಪೂರ್ವ ಮಂಚೂರಿಯಾದಲ್ಲೂ ತಮ್ಮ ಹಿತಾಸಕ್ತಿಗಳ ಹತ್ತಿಕ್ಕುವಂಥ ಪ್ರಯತ್ನ ಮಾಡುತ್ತದೆ. ಇನ್ನುಳಿದಿರ್ತಕ್ಕಂಥ ಮಂಚೂರಿಯಾದ ಚೀನಾ ಸಾರ್ವಭೌಮತ್ವವುಳ್ಳದಾಗಿದ್ದಿತ್ತು. ರೂಸೋ ಜಪಾನೀಸ್ ಕದನದಲ್ಲಿ ರಷ್ಯಾ ಸೋಲಾಗಿ ಮಂಚೂರಿಯಾದಲ್ಲಿ ಜಪಾನಿನ ಪ್ರಭಾವವನ್ನು ಅಧಿಕಗೊಂಡಿತ್ತು. ಆದರೆ ಚಿಯಾಂಗ್ ಕೈಶೇಕನ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಚೀನಾದ ರಾಷ್ಟ್ರೀಯ ಸರ್ಕಾರ ಮತ್ತು ಕುಮಿಂಟಾಂಗ್ ಪಕ್ಷ ಜಪಾನಿಯರ ವಿರುದ್ಧ ಚೀನಿಯರಲ್ಲಿ ರಾಷ್ಟ್ರೀಯತೆ ಜಾಗೃತಿಯನ್ನು ಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತದೆ ಚಿಯಾಂಗ್ ಕೈಶೇಕನ ಸರ್ಕಾರ. ಮುಂದೆ ಮಂಚೂರಿಯಾದಲ್ಲಿ ಜಪಾನ್ ಪ್ರವೇಶವನ್ನು ತಡೆಗಟ್ಟುವಂಥ ಪ್ರಯತ್ನಗಳು ಕೂಡ ನಡೆಯತೊಡಗಿದವು. ಮಂಚೂರಿಯಾದಲ್ಲಿ ಚೀನಿಯರೇ ಬಹುಸಂಖ್ಯಾತರಾಗಿರುವುದರಿಂದ ಮಂಚೂರಿಯಾದಲ್ಲಿ ಜಪಾನ್ ಹೊಂದಿರತಕ್ಕಂಥ ವಿಶೇಷ ಹಕ್ಕುಗಳನ್ನು ಸಹಿಸದಾದರು. ಇದೇ ವೇಳೆಯಲ್ಲಿ ಮಂಚೂರಿಯಾ ಅರಸ ಚೆಂಗ್ ಶೂ ಲಿಯಾಂಗ್ ಚೀನಾದ ಪರವಾಗಿದ್ದ, ಅದರೊಡನೆ ಒಪ್ಪಂದವೂ ಕೂಡ ಮಾಡಿಕೊಂಡ. ಜಪಾನ್ ಇದನ್ನು ಸಹಿಸಿಕೊಳ್ಳಲಿಲ್ಲ. ಜಪಾನ್ ಮಂಚೂರಿಯಾದಲ್ಲಿ ತನ್ನ ಹತೋಟಿಯನ್ನು ಬಿಗಿಗೊಳಿಸುವುದಕ್ಕೆ ಯತ್ನಿಸುತ್ತದೆ. ಆದರೆ ಚೀನಾದ ರಾಷ್ಟ್ರೀಯರು ಅದನ್ನು ವಿರೋಧಿಸತೊಡಗಿದರು. ಈ ವೇಳೆಗೆ ಲಿಯೋಟುಂಗ್ ಪ್ರದೇಶದ ಗುತ್ತಿಗೆ ಹಗರಣ ತಲೆದೋರಿತು. ಈ ಪ್ರದೇಶದಲ್ಲಿ ಗುತ್ತಿಗೆಯನ್ನು ರಷ್ಯಾಕ್ಕೆ 25 ವರ್ಷಗಳಿಗೆ ನೀಡಲಾಗಿದ್ದಿತ್ತು. ಆದರೆ ರೂಸೋ ಜಪಾನ್ ಕದನದಲ್ಲಿ 1904ರಿಂದ 5ರ ಸಂದರ್ಭದಲ್ಲಿ ರಷ್ಯಾ ಸೋಲಲಾಗಿ ಆ ಗುತ್ತಿಗೆಯನ್ನು 99 ವರ್ಷಗಳಿಗೆ ವಿಸ್ತರಿಸಲಾಯಿತು, ಜಪಾನಿಗೆ ವಹಿಸಿಕೊಡಲಾಯಿತು. ಈ ಮಧ್ಯೆ ಚೀನಾದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಹೊಸ ರಾಷ್ಟ್ರೀಯ ಸರ್ಕಾರ ಅಂದರೆ ಚಿಯಾಂಗ್ ಕೈಶೇಕನ ಸರ್ಕಾರ ಅಥವಾ ಕುಮಿಂಟಾಂಗ್ ಪಕ್ಷ ಆ ಗುತ್ತಿಗೆ ಬಂದೂಕಿನ ತುದಿಯ ಮೊನಚಿನಿಂದ ಪಡೆದಿರುವುದಾಗಿರ್ತಕ್ಕಂಥದ್ದು, ಇದು ಊರ್ಜಿತಗೊಳ್ಳತಕ್ಕಂಥದ್ದಾಗಿರಲಿಲ್ಲ ಅಂತಕ್ಕಂಥ ಹೇಳಿಕೆ ನೀಡ್ತಾನೆ.
ಇದೇ ಕಾಲಕ್ಕೆ ಅಂದರೆ 1929ಕ್ಕೆ ಜಪಾನ್ ದಕ್ಷಿಣ ಮಂಚೂರಿಯಾದಲ್ಲಿ ಹೊಂದಿರತಕ್ಕಂಥ ರೈಲ್ವೆ ರಿಯಾಯಿತಿಗಳು ಅಂತ್ಯಗೊಂಡಿದ್ದವು. ಆದರೆ 1915ರ ಒಪ್ಪಂದದ ಪ್ರಕಾರ 99 ವರ್ಷಗಳ ಅವಧಿಯವರೆಗೆ ನನಗೆ ಹಕ್ಕುಂಟು ಎಂದು ಜಪಾನ್ ವಾದವನ್ನು ಮಂಡಿಸುತ್ತದೆ. ಅದು ಬಂದೂಕಿನ ಮೊನಚಿನ ಒತ್ತಡದಲ್ಲಿ ಜರುಗಿರ್ತಕ್ಕಂಥ ಒಪ್ಪಂದವಾಗಿರುವುದರಿಂದ ಅದನ್ನು ಊರ್ಜಿತವಲ್ಲವೆಂದು ಚೀನಾ ಪುನಃ ಪ್ರಕಟಿಸಿತು. ಇದರ ಪರಿಣಾಮವಾಗಿ ಚೀನಾ ಮತ್ತು ಜಪಾನ್ಗಳ ಸಂಬಂಧ ಮತ್ತಷ್ಟು ಹದಗೆಟ್ಟಿದ್ದವು ಅನ್ನೋದು ಗೊತ್ತಾಗುತ್ತೆ. ವಾಷಿಂಗ್ಟನ್ ಸಮ್ಮೇಳನದಲ್ಲಿ ಕೈಗೊಂಡಿರ್ತಕ್ಕಂಥ ತೀರ್ಮಾನದ ಪ್ರಕಾರ ಚೀನಾದ ಸಮಗ್ರತೆಯನ್ನು ಕಾಪಾಡುವುದು ಜಪಾನಿನ ಕರ್ತವ್ಯವೂ ಆಗಿರುವುದು, ಮಂಚೂರಿಯಾದಲ್ಲಿ ಅದು ವಿಸ್ತರಿಸುವುದು ನ್ಯಾಯಬಾಹಿರ ಎಂಬುದು ಚೀನಾದ ನಿಲುವು. ಮಂಚೂರಿಯಾ ಚೀನಾದ ಭಾಗವಲ್ಲದಿದ್ದರೂ ತಾನು ಚೀನಾದ ಸಮಗ್ರತೆಗೆ ಭಂಗವನ್ನು ಉಂಟು ಮಾಡಿಲ್ಲವೆಂಬ ಅಭಿಪ್ರಾಯವನ್ನು ಇಲ್ಲಿ ಜಪಾನ್ ತನ್ನ ನಿಲುವನ್ನು ವ್ಯಕ್ತಪಡಿಸುತ್ತದೆ. ಅಂದಾಗ ಮಂಚೂರಿಯಾದಲ್ಲಿ ಜಪಾನ್ ಮತ್ತು ರಷ್ಯಾಗಳ ವಿಶೇಷ ಆಸಕ್ತಿ ಯಾವುದೇ ರೀತಿ ಚೀನಿ ವಿರೋಧಿಯಾಗಲಾರದೆಂಬುದು ಜಪಾನ್ ಸ್ಪಷ್ಟಪಡಿಸುತ್ತದೆ. ಸೊ ಹೀಗೆ ಚೀನಾದ ರಾಷ್ಟ್ರೀಯತೆಯ ಸರ್ಕಾರ ಮಂಚೂರಿಯಾದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತಳೆದು ತನ್ನ ಭಾಗದ ಪ್ರದೇಶದಲ್ಲಿ ರೈಲ್ವೆ ನಿರ್ಮಾಣ ಕಾರ್ಯವನ್ನು ಕೂಡ ಪ್ರಾರಂಭ ಮಾಡುತ್ತದೆ. ಆ ಭಾಗದಲ್ಲಿ ಜಪಾನಿನ ವಾಣಿಜ್ಯ ವ್ಯವಹಾರಗಳು ಬುಡಮೇಲು ಮಾಡತಕ್ಕಂಥ ಪ್ರಯತ್ನ ನಡೀತದೆ. ಇದರಿಂದ ಜಪಾನ್ ಸಿಡಿಮಿಡಿಗೊಂಡಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗೆ ಮಂಚೂರಿಯಾದಲ್ಲಿದ್ದಿರತಕ್ಕಂಥ ಜಪಾನಿನ ಸೈನ್ಯ ತನ್ನ ವ್ಯಾಪ್ತಿಯನ್ನು ಮೀರಿ ವರ್ತಿಸತೊಡಗಿರುವುದರಿಂದ ತನ್ನ ವ್ಯಾಪ್ತಿಗೊಳಪಟ್ಟಿರ್ತಕ್ಕಂಥ ದಕ್ಷಿಣ ಮಂಚೂರಿಯವೇ ಅಲ್ಲದೆ ಇನ್ನುಳಿದ ಭಾಗ ಕೂಡ ಇದು ವಿಸ್ತರಿಸತೊಡಗಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಒಟ್ಟಾರೆ ಹೇಳುವುದಾದರೆ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥ ಜಪಾನ್ ಯುದ್ಧವನ್ನು ಸಾರುವುದಕ್ಕೆ ಕಾದು ಕುಳಿತಿರ್ತಕ್ಕಂಥದ್ದಾಗಿದ್ದಿತ್ತು. ಆ ಕಾರಣಕ್ಕೋಸ್ಕರ 1931ರಲ್ಲಿ ಸೆಪ್ಟೆಂಬರ್ನಲ್ಲಿ ದಕ್ಷಿಣ ಮಂಚೂರಿಯಾದ ರೈಲ್ವೆ ಹಳಿಗಳ ಮೇಲೆ ಬಾಂಬನ್ನು ಸ್ಫೋಟಿಸ್ತಕ್ಕಂಥ ಈ ಒಂದು ಪ್ರಯತ್ನಗಳು ಕೂಡ ನಡೀತವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಚೀನಾ ಮತ್ತು ಜಪಾನ್ಗಳ ನಡುವೆ ಇದ್ದಿರತಕ್ಕಂಥ ಸಂಬಂಧವನ್ನು ನಾವು ಕುರಿತು ಚರ್ಚೆ ಮಾಡಿದಾಗ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಗೊತ್ತಾಗ್ತದೆ. ಬಹುಶಃ ಇದು ಇಲ್ಲಿಗೆ ಇವತ್ತು ಮುಕ್ತಾಯವಾಗ್ತದೆ. ನೆಕ್ಸ್ಟ್ ಕ್ಲಾಸ್ ಏನಂತ ನೋಡೋಣ. ನೆಕ್ಸ್ಟ್